ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ನೀವೇನಾದರೂ ನಿಮ್ಮ ಹೆಸರಲ್ಲಿ ಆರ್ ಟಿ ಸಿ ಇದ್ದು ನೀವು ಅರ್ಜಿ ಹಾಕ್ಲಿಕ್ಕೆ ಹೋದಾಗ ತುಂಬ ಜನರ ಅರ್ಜಿಗಳು ಅಕ್ಸೆಪ್ಟ್ ಆಗ್ತಾ ಇಲ್ಲ, ರಿಜೆಕ್ಟ್ ಆಗ್ತಾ ಇದೆ. ನಿಮ್ಮ ಹೆಸರಲ್ಲಿ ಆರ್ ಟಿ ಸಿ ಇದೆ, ಆದರೂ ಕೂಡ ನಿಮ್ಗೆ ಅರ್ಜಿ ಓಕೆ ಆಗ್ತಾ ಇಲ್ಲ. ಯಾವ ಕಾರಣಕ್ಕೋಸ್ಕರ ಓಕೆ ಆಗ್ತಾ ಇಲ್ಲ? ಹಾಗೆಯೇ ಇದು ನಮ್ಮ ಸೈಬರ್ ಸೆಂಟರ್ಗೆ ಪ್ರತಿನಿತ್ಯ ತುಂಬ ಜನ ರೈತರುಗಳು ಬಂದು ಅಲ್ಲಿ ಸಾಮಾನ್ಯವಾಗಿ ಒಂದು ಕ್ವಶನ್ ಕೇಳ್ತಾರೆ. ಆರ್ ಟಿ ಸಿ ಈ ಥರ ಜೈಂಟ್ ಇದೆ, ನಮಗೆ ಪಿ ಎಂ ಕಿಸಾನ್ಗೆ ಅರ್ಜಿ ಹಾಕ್ಬೋದಾ ಅಂತ. ಖಂಡಿತವಾಗೂ ಅರ್ಜಿ ಹಾಕ್ಬೋದು. ಯಾಕಂದರೆ ಆರ್ ಟಿ ಸಿಲಿ ಮೊದಲನೇ ಹಿರಿಯವರು ಫಸ್ಟ್ ಹೆಸರಲ್ಲಿ ಇರ್ತಾರೆ, ಇನ್ನು ಕೆಳಗಡೆ ಅವರು ಸೀರಿಯಲ್ ಪ್ರಕಾರ ಇರ್ತಾರೆ. ಆ ರೀತಿ ಆಸ್ತಿಯಲ್ಲಿ ಇರ್ತಕ್ಕಂಥ ಹಕ್ಕು ಈ 4 ಜನಕ್ಕೂ ಕೂಡ ಸಮಾನವಾಗಿ ಹಂಚಿಕೆ ಆಗುತ್ತೆ. ಅದರಿಂದ ಅವರು ಕೂಡ ರೈತರು ಅಂತ ಕನ್ಸಿಡರ್ ಆಗುತ್ತೆ, ಅವರು ಕೂಡ ಅಪ್ಲೈ ಮಾಡ್ಬೋದು. ಆದರೆ ಇಲ್ಲೊಂದು ಮಿಸ್ಟೇಕ್ ಇದೆ. ಏನು ಮಿಸ್ಟೇಕ್ ಅಂದರೆ, ಈ 4 ಜನ ಕುಟುಂಬಸ್ಥರು ಒಂದೇ ರೇಷನ್ ಕಾರ್ಡಲ್ಲಿ ಇತ್ತು ಅಂದರೆ ಅವ್ರು ಅರ್ಜಿ ಹಾಕಲಿಕ್ಕೆ ಒಬ್ರಿಗೆ ಮಾತ್ರ ಎಲಿಜಿಬಲ್ ಇರುತ್ತೆ. ಇಲ್ಲಿ ಸಪ್ರೇಟಾಗಿ ರೇಷನ್ ಕಾರ್ಡ್ ಇತ್ತು ಅಂದರೆ ಆ ರೈತರುಗಳು ಇಂಡಿವಿಜುವಲ್ ಆಗಿ ಕೂಡ ಅರ್ಜಿನ ಹಾಕ್ಬೋದು. ಇದ್ರ ಜೊತೆ ಈ ಮುಂಚೆ ತುಂಬ ಜನ ರೈತರುಗಳಿಗೆ ಜೈಂಟ್ ಇದ್ರೂ ಕೂಡ ಹಣ ಬರ್ತಾ ಇತ್ತು. ಆದರೆ ಸರ್ಕಾರ ಇತ್ತೀಚೆಗೆ ಅದನ್ನು ತನಿಖೆ ಕೈಗೊಂಡು ಅಲ್ಲಿ ಬರ್ತಕ್ಕಂಥ ಜೈಂಟ್ ಇರ್ತಕ್ಕಂಥ ರೇಷನ್ ಕಾರ್ಡ್ದಾರರನ್ನ ಪತ್ತೆ ಹಚ್ಚಿ ಅವ್ರನ್ನ ಆ ಹೆಸರನ್ನ ಡಿಲೀಟ್ ಮಾಡ್ತಾ ಇದ್ದಾರೆ. ನಾನು ಮುಂದಿನ ತೋರಿಸ್ತೀನಿ ನಿಮಗೆ. ಅಲ್ಲಿ ಈ ರೀತಿ ಒಂದು ಫಾರ್ಮ್ ಬರುತ್ತೆ, ಕೃಷಿ ಇಲಾಖೆಯಿಂದ ನೇರವಾಗಿ ಆ ರೈತನಿಗೆ ಈ ಥರ ನೋಟಿಸ್ನ ಕೊಟ್ಟು 2 ಜನ ಒಂದು ರೇಷನ್ ಕಾರ್ಡ್ನಲ್ಲಿ ಹಣ ಬರ್ತಾ ಇತ್ತು ಅಂದರೆ, ಸಪೋಸ್ ಗಂಡ ಹೆಂಡತಿಗೆ ಹಣ ಬರ್ತಾ ಇದೆ ಪಿ ಎಂ ಕಿಸಾನ್ ಅಂತ ಹೇಳಿದ್ರೆ, ಅವರಲ್ಲಿ ಒಬ್ಬರನ್ನ ಮಾತ್ರ ಅಲ್ಲಿ ನೇಮ್ನ ಮೆನ್ಷನ್ ಮಾಡಿ ಮತ್ತು ಅವ್ರ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ ಅವರಲ್ಲಿ ಒಬ್ಬ ಫಲಾನುಭವಿಗಳ ಸಿಗ್ನೇಚರ್ ತೊಗೊಂಡು ಒಬ್ಬರಿಗೆ ಬರೋ ಥರ ಮಾಡಿ ಇನ್ನೊಬ್ಬರನ್ನ ಹೆಸರನ್ನ ತೆಗಿತಾ ಇದ್ದಾರೆ. ಇದು ತುಂಬ ಜನರ ಗಮನಕ್ಕೆ ಬಂದಿದೆ ಅಂತ ಭಾವಿಸ್ಕೊತೀನಿ. ಅದ್ರ ಜೊತೆಗೆ ಸ್ನೇಹಿತರೆ, ತುಂಬ ಜನ ರೈತರು ತಮ್ಮ ಹೆಸರಿನಲ್ಲಿ ಪಹಣಿ ಅಥವಾ ಆರ್ ಟಿ ಸಿ ಇದ್ ಮಾತ್ರಕ್ಕೆ ತಮಗೆ ಪಿ ಎಂ ಕಿಸಾನ್ ಹಣ ಬರ್ತದೆ ಅದು ಅನ್ಕೋಬಾರ್ದು. ಯಾಕಂದರೆ ಇಲ್ಲಿ ಕೆಲವು ಸರ್ಕಾರ ಪಿ ಎಂ ಕಿಸಾನ್ ಹಣ ಜಾರಿಗೆ ತರಬೇಕಾದಾಗ ಕೆಲವು ರಿಸ್ಟ್ರಿಕ್ಷನ್ಗಳನ್ನ ಮಾಡಿದೆ. ಆ ರಿಸ್ಟ್ರಿಕ್ಷನ್ ಏನು ಅಂತ ನಾನು ಇಲ್ಲಿ ಕೆಳಗಡೆ ನಿಮಗೆ ಪಿ ಎಂ ಕಿಸಾನ್ ವೆಬ್ಸೈಟ್ನಲ್ಲಿ ಓದ್ಲಿಕ್ಕೆ ಸಿಗುತ್ತೆ. ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ, ಇದು ವರ್ಷಕ್ಕೆ 6,000 ರೂಪಾಯಿ ಸಿಗ್ತಕ್ಕಂಥ ಒಂದು ಸ್ಕೀಮು. ಇದು ಡಿ ಬಿ ಟಿ ಮುಖಾಂತರ ಇದು ರೈತನ ಖಾತೆಗೆ ನೇರವಾಗಿ ಹಣ ಜಮಾವಣೆ ಆಗುತ್ತೆ. ಹಾಗೆಯೇ ರೈತನ ಕುಟುಂಬದಲ್ಲಿ ವೈಫ್ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಎಲ್ಲರೂ ಕೂಡ ಇದರಲ್ಲಿ ಪಾಲುದಾರರಾಗ್ತಾರೆ, ಎಲ್ಲರೂ ಕೂಡ ಎಲಿಜಿಬಲ್ ಇರ್ತಾರೆ. ಹಾಗೆಯೇ ಈ ಸ್ಕೀಮ್ಗೆ ಯಾರೆಲ್ಲ ಒಳಪಡಲ್ಲ ಅಂತ ಹೇಳಿದ್ರೆ ಇಲ್ಲಿ ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾನೆ, ನೀವು ಓದ್ಕೋಬಹುದು. ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥ ಯಾವುದೇ ತರಹದ ಒಂದು ಕ್ರೈಟೀರಿಯಾ ನಿಮ್ಗಿತ್ತು ಅಂದರೆ ನೀವು ಪಿ ಎಂ ಕಿಸಾನ್ ಯೋಜನೆಗೆ ವ್ಯಾಪ್ತಿಗೆ ಒಳಪಡಲ್ಲ. ಫಾರ್ಮರ್ ಆ್ಯಂಡ್ ಪ್ರೆಸೆಂಟ್ ಹೋಲ್ಡರ್ಸ್ ಆಫ್ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್, ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಇರಬಾರ್ದು. ಹಾಗೆಯೇ ಸ್ಟೇಟ್ ಮಿನಿಸ್ಟರ್ ಮತ್ತು ಸೆಂಟ್ರಲ್ ಮಿನಿಸ್ಟರ್, ಹಾಗೆಯೇ ರಾಜ್ಯಸಭಾ ಲೋಕಸಭಾ ಸದಸ್ಯರಾಗಿರ್ಬೋದು, ಡಿಸ್ಟ್ರಿಕ್ಟ್ ಪಂಚಾಯತಿ ಅಂದರೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷಗಳಾಗಿರ್ಬೋದು, ಆ ವ್ಯಾಪ್ತಿಗೆ ಬರಲ್ಲ. ಹಾಗೆಯೇ ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನೌಕರರು, ಅದು ಗ್ರೂಪ್ 4 ಅಥವಾ ಗ್ರೂಪ್ ಡಿ ಎಂಪ್ಲಾಯೀಸ್ ಇನ್ಕ್ಲೂಡು, ಅವರು ಕೂಡ ಇದಕ್ಕೆ ವ್ಯಾಪ್ತಿಗೆ ಒಳಪಡಲ್ಲ. ಹಾಗೆಯೇ ಮಾಸಿಕವಾಗಿ ಯಾರಿಗೆ 10,000ಕ್ಕಿಂತ ಹೆಚ್ಚಿನ ಪೆನ್ಷನ್ ಬರ್ತಾ ಇದೆ ಅವ್ರಿಗೆ ಕೂಡ ಈ ಯೋಜನೆಗೆ ಒಳಪಡಲ್ಲ. ಹಾಗೆಯೇ ಯಾರು ಕೂಡ ಲಾಸ್ಟ್ ಇಯರಲ್ಲಿ ಟ್ಯಾಕ್ಸ್ನ ಪೇಡ್ ಮಾಡಿರ್ತೀರಿ ಅವರು ಕೂಡ ಈ ಯೋಜನೆಗೆ ಒಳಪಡಲ್ಲ. ಹಾಗೆಯೇ ಡಾಕ್ಟರ್ಸು, ಇಂಜಿನಿಯರ್ಸು, ಹಾಗೆಯೇ ಲಾಯರ್ಸು, ಇವ್ರು 3 ಜನನು ಕೂಡ ಈ ವ್ಯಾಪ್ತಿಗೆ ಹೊರಗಿಟ್ಟಿದ್ದಾರೆ. ಸ್ನೇಹಿತರೆ, ಇದ್ರ ಕುರಿತು ಸಂಪೂರ್ಣ ಮಾಹಿತಿ ನೀವು ಇಲ್ಲಿ ಪಿ ಎಂ ಕಿಸಾನ್ ವೆಬ್ಸೈಟ್ನಲ್ಲಿ ಅಬೌಟ್ ಎಸ್ ಅಂತ ಇದೆ ನೋಡಿ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ ನಿಮಗೆ ಅಲ್ಲೊಂದು PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ಸಂಪೂರ್ಣವಾದ ಮಾಹಿತಿನ ಕೊಟ್ಟಿದ್ದಾನೆ, ನೀವು ಅಲ್ಲಿ ಓದ್ಕೋಬೋದು. ನಾನು ಇಲ್ಲಿ ಕೇವಲ ಒಂದು ಕಟ್ ಆಫ್ ಡೇಟ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಕೊಟ್ಟಿದ್ದಾನೆ, ಸಂಪೂರ್ಣವಾಗಿ ನೋಡ್ಬೋದು. ದಿ ಸ್ಕೀಮ್ ಶೆಲ್ ಬಿ ಎಫೆಕ್ಟಿವ್ 1/12/2018, 2018ಕ್ಕಿಂತ ಮೊದಲು 12ನೇ ತಿಂಗಳ ಮೊದಲು ನಿಮ್ಮ ಹೆಸರಲ್ಲಿ ಖಾತೆ ಇರಬೇಕಾಗತ್ತೆ. ಹಾಗೆಯೇ ಈ ಸ್ಕೀಮ್ ಸ್ಟಾರ್ಟ್ ಆಗಿದ್ದು 1/2/2019, ಅದಕ್ಕಿಂತ ಮೊದಲು ನಿಮ್ಮ ಹೆಸರಲ್ಲಿ ಆರ್ ಟಿ ಸಿ ರನ್ನಿಂಗ್ ಇರಬೇಕಾಗ್ತದೆ. ಅದ ನಂತರ ನಿಮ್ಮ ಹೆಸರಲ್ಲಿ ಖಾತೆ ಬಂತು ಅಂದರೆ ಅದು ಪೋತಿ ಖಾತೆ ಆಗಿದ್ರೆ ಮಾತ್ರ ಎಲಿಜಿಬಿಲಿಟಿ ಬರುತ್ತೆ. ಅಲ್ಲಿ ಕೆಳಗಡೆ ಕೊಟ್ಟಿದ್ದಾನೆ ನೋಡಿ, ಡೆತ್ ಆಫ್ ದಿ ಲ್ಯಾಂಡ್ ಓನರ್ ಅಂತ. ಲ್ಯಾಂಡ್ ಓನರ್ ಏನಾದರೂ ತೀರ್ಕೊಂಡಿದ್ರೆ, ನಿಮ್ಗೆ ಏನಾದರೂ ಪೋತಿ ಖಾತೆ ಆಗಿದ್ರೆ ನಿಮಗೆ ಅವ್ರನ್ನ ಹಕ್ಕು ಟ್ರಾನ್ಸ್ಫರ್ ಆಗುತ್ತೆ. ನಿಮಗೆ ಪಿ ಎಂ ಕಿಸಾನ್ನ ಮುಂದಿನ ಕಂತಿನ ಹಣ ಬರೋಕ್ಕೆ ನಿಮಗೆ ಸ್ಟಾರ್ಟ್ ಆಗುತ್ತೆ. ನೀವು ಡೆತ್ ಸರ್ಟಿಫಿಕೇಟ್ ಜೊತೆ ನಿಮಗೆ ಪಹಣಿ ಜೊತೆ ನೀವು ಸಂಬಂಧಪಟ್ಟ ಕೃಷಿ ಇಲಾಖೆಗೆ ಹೋಗಿ ಕೊಟ್ಟರೆ ನಿಮಗೆ ಪಿ ಎಂ ಕಿಸಾನ್ ಹಣ ಬರೋ ರೀತಿ ಅವರು ಮಾಡಿಕೊಡ್ತಾರೆ. ಸ್ನೇಹಿತರೆ, ಇದಿಷ್ಟು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಭಾಗದಲ್ಲಿ ನಾನು ಪಿ ಎಂ ಕಿಸಾನ್ಗೆ ಯಾವ ರೀತಿ ಹೊಸದಾಗಿ ಅರ್ಜಿ ಹಾಕೋದು ಅಂತ ನಾನು ಲೈವ್ ಆಗೂ ಕೂಡ ಅರ್ಜಿ ಹಾಕಿ ನಿಮಗೆ ತೋರಿಸ್ಕೊಡ್ತೀನಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.